ಇವಾಗ ಟ್ರೆಂಡಿಂಗಲ್ಲಿರೋ ಹೆಲ್ತ್ ಆಸ್ಪೆಕ್ಟ್ಸ್ನ ನೋಡ್ತಾ ಹೋಯ್ತು ಅಂದರೆ ಸೊ ಬಾಡಿ ಡಿಟಾಕ್ಸಿಫಿಕೇಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಸೊ ನೀವು ನೋಡಿರ್ತೀರ, ಬಾಡಿ ಡಿಟಾಕ್ಸಿಫಿಕೇಷನ್ ಅಂದಿದ ತಕ್ಷಣ ಈ ಜ್ಯೂಸ್ನ ಕುಡೀರಿ ಅಥವಾ ಈ ಫುಡ್ನ ಕುಡಿದ್ರೆ ಅಥವಾ ತಿಂದರೆ ನಿಮಗೆ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೇ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ತುಂಬ ಬೇಸಿಕ್ ಆಗಿರೋ 2 ವಿಷಯನ ನಾವು ಮಾಡ್ತು ಅಂದರೆ ನಮ್ಮ ಬಾಡಿಲಿರೋ ವಿಷಕಾರಿ ವಸ್ತುಗಳನ್ನ ನಾವು ಆಚೆ ಹಾಕ್ಬೋದು, ಅಂದರೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡ್ಬೋದು. ಯಾವುದಪ್ಪ ಈ 2 ಇಂಪಾರ್ಟೆಂಟ್ ಕೆಲಸಗಳು ಅಂತ ನಾವು ನೋಡ್ತು ಅಂದರೆ ಸೊ ಒಂದು ಚೆನ್ನಾಗಿ ನಿದ್ರೆ ಮಾಡೋದು ಮತ್ತು ಇನ್ನೊಂದು ಸರಿಯಾಗಿ ಉಪವಾಸ ಮಾಡೋದು. ನಮ್ಮ ಬಾಡಿ ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೊ ನಾವು ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟರೆ ಅದಾಗೆ ಅದು ರಿಪೇರ್ ಆಗುತ್ತೆ. ಅಂದರೆ ನಾವು ಟೈಮ್ಲಿ ಉಪವಾಸ ಮಾಡೋ ಥರ ಅಥವಾ ಕರೆಕ್ಟ್ ನಿದ್ರೆ ಮಾಡಿದ್ರೆ ಅದೇ ನಮ್ಮ ಬಾಡಿ ಅದೇನೇ ಅದು ರಿಪೇರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಿದ್ರೆ ವಿಷಯಕ್ಕೆ ಬರೋಣ. ಮನುಷ್ಯಂಗೆ ಈ ನೀರು, ಗಾಳಿ, ಆಹಾರ ಹೇಗೆ ಮುಖ್ಯನೋ ನಿದ್ರೆ ಕೊಡೋನು ಅದೇ ಥರ ಇಂಪಾರ್ಟೆಂಟ್ ವಿಷಯ.